ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 4 ಅಂಕದ ಪ್ರಶ್ನೆ ಮತ್ತೆ ನಾವು ಚರ್ಚೆ ಮಾಡೋಣ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅನ್ನೋ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ. ಸೊ ಈ ಪ್ರಶ್ನೆ ಹೊಸದಾಗಿ ಬಂದಿದೆ. ಈ ಪ್ರಶ್ನೆ ಪ್ರಸ್ತುತ 2025-26ನೇ ಸಾಲಿನ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಈ ಪ್ರಶ್ನೆಯನ್ನು ಕೊಡಮಾಡಿದ್ದಾನೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 29. ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಅಂತ ಪ್ರಶ್ನೆ ಕೇಳಿ ಒಂದು ಕೋಷ್ಟಕವನ್ನು ಆತ ಕೊಡ್ತಾನೆ. ನೋಡಿ, ಇಲ್ಲಿದೆ ಕೋಷ್ಟಕ. ಇಲ್ಲೇ ಮಾರಾಟದ ಪ್ರಮಾಣವನ್ನು ಕೊಡಮಾಡಿದ್ದಾರೆ. TR ಟೋಟಲ್ ರೆವಿನ್ಯೂ ಅಂದರೆ ಒಟ್ಟು ಆದಾಯ, TC ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ವೆಚ್ಚ, ಲಾಭ ಮತ್ತು ಮಾರುಕಟ್ಟೆಯ ಬೆಲೆ. ಇದು ಹೆಚ್ಚುವರಾಗಿ ಕೇಳಿದಂತ ನಾನು ಮಾಡಿದ್ದು, ಯಾಕಂದರೆ ಮುಂದುವರೆದು ಮಾರುಕಟ್ಟೆ ಬೆಲೆನೂ ಅಂತ ಕೇಳಿದ್ರು ಕೇಳಬಹುದು, ಅದಕ್ಕೆ ಇರಲಿ ಅಂತ ಸೊ ಮಾರುಕಟ್ಟೆ ಬೆಲೆನೂ ಅಂತ ಹಾಕಿದ್ದೀನಿ. ಸೊ ಹೀಗಿದ್ದಾಗ ನಾವು ಲಾಭಾಂಶವನ್ನು ಹೇಗೆ ಕಂಡು ಹಿಡಿಬೇಕು? ಭಾಳ ಸಿಂಪಲ್. ಏನಪ್ಪಾ ಅಂತಂದ್ರೆ, ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳೆದಾಗ ನಮ್ಗೇನು ಸಿಗುತ್ತಪ್ಪ ಅಂತಂದ್ರೆ ಲಾಭಾಂಶ ಸಿಗುತ್ತೆ. ಹಾಗಾದ್ರೆ ಒಟ್ಟು ಆದಾಯ 0 ಇದೆ, ಒಟ್ಟು ಆದಾಯ 0 ಮೈನಸ್ ಟೋಟಲ್ ಕಾಸ್ಟ್ 5 ಇದೆ, ಸೊ ಇಸ್ ಈಕ್ವಲ್ ಟು 0. ಹೌದಾ? ಸೊ ಹಾಗೆ -5 ಬರುತ್ತೆ. ಸೊ ನೆಕ್ಸ್ಟ್ ಮುಂದುವರೆದಾಗ ಟೋಟಲ್ ರೆವೆನ್ಯೂ 5 ಇದೆ, ಅಂದರೆ ಒಟ್ಟು ಆದಾಯ, ವೆಚ್ಚ 7 ಇದೆ, ಅಂದ್ರೆ ವೆಚ್ಚ ಹೆಚ್ಚಿಗೆ ಆಯ್ತು, ಆದಾಯ ಕಡಿಮೆ ಆಯ್ತು. ಅದಕ್ಕೆ 5 ಮೈನಸ್ 7 ಈಸ್ ಈಕ್ವಲ್ ಟು ಏನಪ್ಪ ಅಂದ್ರೆ -2. ಹಾಗೆ ಒಟ್ಟು ಆದಾಯ 10, ಒಟ್ಟು ವೆಚ್ಚ 10, ಸೊ 0. ಹಾಗೆ ಒಟ್ಟು ಆದಾಯ 15 ಇದೆ, ಒಟ್ಟು ವೆಚ್ಚ 12, ಅಂದ್ರೆ ವೆಚ್ಚ ಕಡಿಮೆ ಆಯ್ತು, ಆದಾಯ ಹೆಚ್ಚಿಗೆ ಆಯ್ತು, ಲಾಭಾಂಶ 3 ಬಂತು. ಹಾಗೆ 20 ಒಟ್ಟು ಆದಾಯ, ವೆಚ್ಚ 15, ಇಲ್ಲಿ ಲಾಭಾಂಶ 5 ಸಿಗುತ್ತಾ? ಇಲ್ಲಿ ನೋಡಿ, ಒಟ್ಟು ಆದಾಯ 25 ಇದೆ, ಒಟ್ಟು ವೆಚ್ಚ 23, ಸೊ ವೆಚ್ಚ ಕಡಿಮೆ ಇದೆ, ಆದಾಯ ಹೆಚ್ಚಾಗಿದೆ, ಹೀಗಾಗಿ ಇಲ್ಲಿ 2ರಷ್ಟು ಲಾಭ ಸಿಗುತ್ತೆ. ಹಾಗೆ 30 ಮೈನಸ್ 33 ಅಂದರೆ ಇಲ್ಲಿ ಆದಾಯ ಕಡಿಮೆ ಆಯ್ತು, ವೆಚ್ಚ ಹೆಚ್ಚಿಗೆ ಆಯ್ತು, ಹೀಗಾಗಿ ಅಲ್ಲಿ ನಷ್ಟವನ್ನು ಆತ ಅನುಭವಿಸ್ತಾನೆ. ಸೊ -3. ಹಾಗೆ 35 ಮೈನಸ್ 40 ಅಂದರೆ ವೆಚ್ಚ ಇಲ್ಲಿ ಏನಪ್ಪ ಅಂತಂದ್ರೆ ಅಧಿಕ ಆಯಿತು, ಆದಾಯ ಕಡಿಮೆ ಆಯಿತು, ಸೊ ಇಲ್ಲಿ ನಷ್ಟವನ್ನು ಅಂತ ಅನುಭವಿಸ್ತಾನೆ, -5. ಸೊ ಇಲ್ಲಿ ಬಂತು ನೋಡಿ, ಇದೇನಪ್ಪ ಅಂದ್ರೆ ಲಾಭ. ಸೊ 1 -5, 2 -2, 3 0, 4 3, 5 2, -3 -5. ಸೊ ಮುಂದುವರೆದು ಮಾರುಕಟ್ಟೆ ಬೆಲೆಯನ್ನು ಕಂಡು ಹಿಡ್ರಿ ಅಂತ ಮುಂದುವರೆದು ಕೇಳಬಹುದು. ಸೊ ಆಗ ಏನು ಮಾಡಬೇಕು ಅಂದರೆ ವೆರಿ ಸಿಂಪಲ್, ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಕ್ವಾಲಿಟಿ ಅಂದರೆ ಮಾರಾಟದ ಪ್ರಮಾಣ. ಹಂಗಂದ್ರೆ ಭಾಗಾಕಾರ ಮಾಡಬೇಕು. ನೋಡ್ರಿ, 0 0, 5ಕ್ಕೆ 1 ಭಾಗಾಕಾರ ಮಾಡಿದ್ರೆ 5, 10ಕ್ಕೆ 2 ಭಾಗಾಕಾರ ಮಾಡಿದ್ರೆ 5, 15ಕ್ಕೆ 3 ಭಾಗಾಕಾರ ಮಾಡಿದ್ರೆ 5, 4 1 4 5, 5 1 5 5, 6 1 6 5, 7 1 7 5. ಹೌದಾ? ಸೊ ಮುಂದುವರೆದ ಮಾರುಕಟ್ಟೆಯ ಬೆಲೆ ಸೊ ಟೋಟಲ್ 5 ಆಗಿರುತ್ತೆ. ಇನ್ನೊಂದು ವೆರಿ ಸಿಂಪಲ್ ಹೇಳ್ತೀನಿ ವಿದ್ಯಾರ್ಥಿಗಳ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? 5 10 15 20 25 30 35, ಎಲ್ಲದಕ್ಕೂ ಡಿಸ್ಟೆನ್ಸ್ 5 ಇದೆ. ಸೊ ಹೀಗಾಗಿ ಮಾರುಕಟ್ಟೆ ಬೆಲೆ 5 ಹಚ್ಚಿಬಿಟ್ರೆ ಸಾಕು. ಸೊ ನಿಮಗೆ ಗೊತ್ತಾಗುತ್ತೆ ಅದು ಏನಪ್ಪ ಅಂದ್ರೆ ಮಾರುಕಟ್ಟೆ ಬೆಲೆ 5 ಅಂತ. ಸೊ ಇಷ್ಟು ನೀವು ಬರೆದ ವಿದ್ಯಾರ್ಥಿಗಳೇ 4 ಅಂಕಗಳು ನಿಮಗೆ ಕಡ್ಡಾಯವಾಗಿ ಸಿಗುತ್ತೆ. ಆದ ಕಾರಣ ಯಾವುದೇ ಕಾರಣದಕ್ಕೂ ಮಿಸ್ ಮಾಡಬೇಡಿ, ಸರಿಯಾಗಿ ನೋಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೆ ಮುಂದಿನ ತರಗತಿಯಲ್ಲಿ.